ಇನ್ನು ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಭೇಟಿ ನೀಡುವ ಇದೇ ಬನಶಂಕರಿ ದೇವಸ್ಥಾನದಲ್ಲಿ 6 ವರ್ಷಗಳ ಬಳಿಕ ಪೂಜಾ ದರಗಳನ್ನು ಏರಿಸುವ ನಿರ್ಧಾರಕ್ಕೆ ಬಂದಿದೆ ಆಡಳಿತ ಮಂಡಳಿ. ಈಗಾಗಲೇ ಪರಿಷ್ಕೃತ ಪೂಜಾ ದರಗಳ ಪಟ್ಟಿಯನ್ನು ಮುಜರಾಯಿ ಇಲಾಖೆಗೆ ಕೂಡ ಕಳಿಸಿಕೊಟ್ಟಿದೆ. ಯಾವ ಪೂಜೆಗಳ ದರ ಏರಿಕೆಯಾಗುತ್ತೆ, ಎಷ್ಟು ಏರಿಕೆಯಾಗುತ್ತೆ ನೋಡೋಣ ಬನ್ನಿ. ಬನಶಂಕರಿ ದೇವಾಲಯದಲ್ಲಿ ಪೂಜಾ ದರ ಪರಿಷ್ಕರಣೆ, 30ಕ್ಕೂ ಅಧಿಕ ಪೂಜೆಗಳ ದರ 15ರಷ್ಟು ಏರಿಕೆ, ಮುಜರಾಯಿ ಇಲಾಖೆಗೆ ದರ ಏರಿಕೆಯ ಪ್ರಸ್ತಾವನೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿಯೇ ಶ್ರೀಮಂತ ದೇವಸ್ಥಾನ, ಸುಪ್ರಸಿದ್ಧ ದೇವಾಲಯ ಅಂದ್ರೆ ಅದು ಬನಶಂಕರಿ ದೇವಾಲಯ. ಬನಶಂಕರಿ ದೇವಿಯ ದರ್ಶನವನ್ನು ಪಡೆಯಲಿಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ರಾಜ್ಯದ ನಾನಾ ಕಡೆಯಿಂದ ದೇವಾಲಯಕ್ಕೆ ಬರ್ತಾರೆ. ವಿವಿಧ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾರೆ. ಈಗ ದೇವಸ್ಥಾನದ ಆಡಳಿತ ಮಂಡಳಿ ವಿವಿಧ 30ಕ್ಕೂ ಅಧಿಕ ಪೂಜೆಯ ದರವನ್ನು ಏರಿಕೆ ಮಾಡಲಿಕ್ಕೆ ಮುಂದಾಗಿದೆ. ಮುಜರಾಯಿ ಇಲಾಖೆಗೆ ಪ್ರಸ್ತಾವನೆ ಕೂಡ ಸಲ್ಲಿಕೆ ಮಾಡಿದೆ. ಬೇಕು ನೆಕ್ಸ್ಟ್, ಯಾಕಂದರೆ ಈಗ ಆರು ವರ್ಷದ ಮೇಲಾಗಿದೆ, ದರ ಜಾಸ್ತಿ ಮಾಡಿ ಇಲ್ಲ ಅಭಿಷೇಕ ಒಂದು 500 ರೂಪಾಯಿ ಆಗ್ಬೋದು. 350 ರೂಪಾಯಿ. 150 ರೂಪಾಯಿ ಜಾಸ್ತಿ ಆಗುತ್ತಾ? ನೀವು ಜಾಸ್ತಿ ಮಾಡಬೇಕಂದ್ರೆ ಮುಜರಾಯಿಗೆ ಪರ್ಮಿಷನ್ ತಗೊಂಡು? ಹೌದು, ಎಲ್ಲ ತೊಗೊಂಡೇ ಮಾಡೋದು. ಇಲ್ಲ, ಸಾಮಾನ್ಯವಾಗಿ ನಮ್ಮ ಆ್ಯಕ್ಟ್ ಪ್ರಕಾರ 3 ವರ್ಷಕ್ಕೊಂದು ಸರಿ ಸೇವಾರ್ಥ ಚೇಂಜ್ ಅಂದರೆ ಹೆಚ್ಚಳ ಮಾಡಬೇಕು ಅಂತ ಇದೆ. ಅಂದರೆ ನಾವಿವಾಗ ಕಳಿಸ್ತೀವಿ ಅಂದರೆ ಇಷ್ಟೇ ಆಗುತ್ತೆ ಅಂತ ನಾವು ಹೇಳಕ್ಕೆ ಬರಲ್ಲ. ಅದನ್ನು ತುಲನೆ ಮಾಡಿ ನೋಡಿ ಎಷ್ಟು ಮಾಡ್ಬೋದು ಅಂತ ನೋಡಿ ಮಾಡ್ತಾರೆ. ಹಾಗಾದ್ರೆ ದೇವಸ್ಥಾನದ ಆಡಳಿತ ಮಂಡಳಿ ಎಷ್ಟೆಷ್ಟು ದರವನ್ನು ಏರಿಕೆ ಮಾಡಿದೆ, ಈ ಹಿಂದಿನ ದರ ಎಷ್ಟಿತ್ತು, ಯಾವೆಲ್ಲ ಪೂಜೆಗಳಿಗೆ ದರ ಏರಿಕೆ ಆಗಿದೆ ಅಂತ ನೋಡೋದಾದ್ರೆ, ದ್ವಿಚಕ್ರ ವಾಹನದ ಪೂಜೆ 25ರಿಂದ 30 ರೂಪಾಯಿ ಏರಿಕೆ, ಆಟೋ ಪೂಜೆ 30ರಿಂದ 40 ರೂಪಾಯಿ ಏರಿಕೆ, ಕಾರು ಪೂಜೆ 40ರಿಂದ 50 ರೂಪಾಯಿ ಏರಿಕೆ, ಲಾರಿ ಪೂಜೆ 80ರಿಂದ 100 ರೂಪಾಯಿ ಏರಿಕೆ, ಶಾಶ್ವತ ಪೂಜೆ 10,000ದಿಂದ 12,000 ರೂಪಾಯಿ, ತುಲಾಭಾರ 100ರಿಂದ 150 ರೂಪಾಯಿ ಏರಿಕೆ, ದುರ್ಗಾ ಹೋಮ 750 ರೂಪಾಯಿಯಿಂದ 1,000 ರೂಪಾಯಿ ಏರಿಕೆ, ಚಂಡಿ ಹೋಮ 1,700 ರೂಪಾಯಿ ಇತ್ತು, ಅದೀಗ 2,200 ರೂಪಾಯಿಗೆ ಏರಿಕೆಯಾಗಿದೆ. ಉಯ್ಯಾಲೋತ್ಸವ 750 ರೂಪಾಯಿ ಇತ್ತು, ಈಗ ಅದು 1,000 ರೂಪಾಯಿಗೆ ಏರಿಕೆಯಾಗಿದೆ. ಪಂಚಾಮೃತ ಅಭಿಷೇಕ 350 ರೂಪಾಯಿ ಇತ್ತು ಮೊದಲಿಗೆ, ಈಗ 500 ರೂಪಾಯಿಗೆ ಏರಿಕೆಯಾಗಿದೆ. ಈ ರೀತಿ ಹಲವು ಪೂಜೆಗಳ ದರ ಏರಿಕೆಯ ಪ್ರಸ್ತಾವನೆಯನ್ನ ಬನಶಂಕರಿ ದೇವಸ್ಥಾನದ ಆಡಳಿತ ಮಂಡಳಿ ಮುಜರಾಯಿ ಇಲಾಖೆಗೆ ಸಲ್ಲಿಸಿದ್ದು, ಮುಜರಾಯಿ ಇಲಾಖೆ ಈ ದರ ಏರಿಕೆಗೆ ಸಮ್ಮತಿಯನ್ನು ಸೂಚಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.